ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತು ತುಂಬ ಡಿಲಿಷಿಯಸ್ ಆದ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ಆದ ರಾಗಿ ಚಾಕ್ಲೇಟ್ ಕಪ್ ಕೇಕ್ ಮಾಡ್ತಾ ಇದ್ದೀನಿ. ಒಂದು ಜಾರ್ಗೆ 1 ಕಪ್ ರಾಗಿ ಹಿಟ್ಟು, 1/4 ಕಪ್ಪು ಗೋಧಿ ಹಿಟ್ಟು, 3/4 ಕಪ್ಪು ಬೆಲ್ಲ, 1/4 ಕಪ್ ಎಣ್ಣೆ, 1/4 ಕಪ್ ಮೊಸರು, ಅರ್ಧ ಕಪ್ ಹಾಲು, ಇನ್ನೂ ಸ್ವಲ್ಪ ಹಾಲು ಬೇಕಂದರೆ ನಂತರ ಹಾಕ್ಕೊಳ್ಬೋದು, 1/4 ಟೀ ಸ್ಪೂನ್ ಸೋಡಾ, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 2 ಟೀ ಸ್ಪೂನ್ ಚಾಕ್ಲೇಟ್ ಪೌಡರ್, 1/4 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸರ್ ಮಾಡ್ಕೊಳ್ತೀನಿ. ಇದನ್ನ ಒಂದು ಪಾತ್ರೆಯಲ್ಲಿ ಹಾಗೇನೂ ಕಲಿಸ್ಕೊಳ್ಬೋದು. ನಾನಿಲ್ಲಿ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನೋಡಿ, ಈ ಹದದಲ್ಲಿ ಇರಬೇಕು. ಕಪ್ಗೆ ಎಣ್ಣೆ ಸವರಿ ಈ ರೆಡಿ ಮಾಡಿದ್ದ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಪ್ಗಳನ್ನ ಸ್ವಲ್ಪ ಈ ಥರ ಅಲ್ಲಾಡಿಸಿ ಇಡಬೇಕು, ಅಂದರೆ ಏರಿದ್ರೆ ಹೋಗುತ್ತೆ. ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಅದರಲ್ಲಿ ಈ ಎಲ್ಲ ಕಪ್ಪುಗಳನ್ನ ಒಂದು ಪ್ಲೇಟ್ನಲ್ಲಿ ಇಟ್ಟು ಇಡಬೇಕು. ಮತ್ತು ಮೇಲೆ ಒಂದು ಪ್ಲೇಟ್ ಮುಚ್ಚಿ 15ರಿಂದ 20 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. 20 ನಿಮಿಷದ ನಂತರ ಒಂದು ಕಡ್ಡಿಯಿಂದ ಚುಚ್ಚಿ ನೋಡಿದರೆ ಸ್ವಲ್ಪನೂ ಕೂಡ ಕಡ್ಡಿಗೆ ಹತ್ಕೊಳ್ಬಾರ್ದು, ಡ್ರೈ ಆಗಿರಬೇಕು. ಸ್ವಲ್ಪನೂ ಅಂಟುಕೊಂಡಿಲ್ಲ, ಬಿಡಿ ಬಿಡಿಯಾಗಿದೆ. ಈ ಥರ ಹಾಕಿದರೆ ಈಸಿಯಾಗಿ ಕಪ್ ಕೇಕ್ ಬಂದುಬಿಡುತ್ತೆ. ನೋಡಿ, ಆರೋಗ್ಯಕರವಾದ ತುಂಬ ಟೇಸ್ಟಿಯಾದ ರಾಗಿ ಚಾಕ್ಲೇಟ್ ಕಪ್ ಕೇಕ್ ರೆಡಿಯಾಗಿದೆ. ಗಟ್ಟಿ ಗಟ್ಟಿ ಇರಲ್ಲ, ತುಂಬ ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ, ಸ್ವಲ್ಪನೂ ಉದ್ರುದ್ರಾಗಿ ಕೂಡ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಗೆ ಮನೆಯಲ್ಲೇ ಮಾಡಿದ ಚಾಕ್ಲೇಟ್ ಸಿರಪ್ನ ಹಾಕಿ ಡೆಕೋರೇಷನ್ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಗ್ಗು, ಮೈದಾ, ಶುಗರ್ ಮತ್ತು ಓವನ್ ಇಲ್ಲದೇ ಈ ಥರ ಕೇಕನ್ನು ಮಾಡ್ಬೋದು. ಈ ಕಪ್ ಕೇಕ್ನ ನೀವು ಒಮ್ಮೆ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.